ಎಲ್ಲ ನಮಸ್ಕಾರ ರೀ ಕಾಕ, ಎಲ್ಲರಿಗೂ ಎಲ್ಲ ನಮ್ಮ ಮಂದಿ ನಮಸ್ಕಾರ ರೀ. ಏನಪ್ಪಾ ಅಂದ್ರೆ ಇವತ್ತಿನ ವಿಶೇಷ, ಮೊನ್ನೆ ನಮ್ ಕಾಕೋರೊಬ್ರು ಸಿಕ್ಕಿರು. ಏನಪ್ಪಾ ಅಂದ್ರೆ ಮಾರ್ಕೆಟ್ನಾಗ ಸಿಕ್ಕ ಮೇಲೆ ಏನ್ ಹೇಳಿದ್ರು, ತಮ್ಮ ಎಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡ್ತಿ, ನಾ ಮೊನ್ನೆ 1-2 ಎಕರೆ ಹೊಲ ತೊಣಿನಿ, ನನಗೆಲ್ಲ ಡಾಕ್ಯುಮೆಂಟ್ಸ್ಗಳು ಗೊತ್ತಾಗಿಲ್ಲ, ಎಲ್ಲ ನನಗೆ ಹಿಂಗ್ ಧೋಕಾ ಮಾಡ್ಯಾರ, ಸ್ವಲ್ಪ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇಲ್ಲ ಅಂತ ಹೇಳಿ ಮೊನ್ನೆ ಒಂದು ಹೋಟೆಲ್ನಾಗ ಚಾ ಕೊಡೋ ಟೈಮ್ನಾಗ ಎಲ್ಲ ಡೀಟೇಲ್ ಕೂಡ ಹೇಳಿದ್ರು ಅವ್ರಿಗೆ. ಹೆಂಗ ಅವ್ರ 2 ಎಕರೆ ಹೊಲ ತಗೊಂಡ್ರಂತ. ಪಾಪ ಅವ್ರಿಗೆ ಏನ್ ಮಾಡ್ಯಾರ ಅಂದ್ರ ಡಾಕ್ಯುಮೆಂಟ್ಸ್ಗಳು, ಹೊಲದ ಡಾಕ್ಯುಮೆಂಟ್ಸ್ಗಳು ಎಲ್ಲ ಒಂದು ಫ್ರಾಡ್ ಮಾಡಿ ಮೋಸ ಮಾಡಿದಾರಪ್ಪ. ಅದಕ್ಕ ನಾನು ದುಡ್ಡು ಕೊಟ್ಟು ಕೂತೀನಿ, ಈಗ ಹ್ಯಾಂಗ್ ಮಾಡ್ಬೇಕು ಅಂತ ಹೇಳಿ. ಅದಕ್ಕಾಗಿ ಇಂಥವು ಎಷ್ಟೋ ಇದಾವೆ. ನಮಗೆ ಇವ್ರು ನಮ್ ಕಾಕ ಒಬ್ರು ಹೇಳಿದ್ರು, ಹಿಂಗ ಎಷ್ಟೋ ಜನ ಇದಾರ, ಹಿಂಗ ಬಹಳಷ್ಟು ಜನ ಇದಾರ. ಏನಪ್ಪಾ ಅಂದ್ರ ಹಿಂಗ ಹೊಲ ಏನೋ ಒಂದು ಫ್ರಾಡ್ ಡಾಕ್ಯುಮೆಂಟ್ಸ್ಗಳು ತಯಾರು ಮಾಡಿ ತಮಗೆ ಮಾರ್ಲಕ್ ಬರ್ತಾರೆ. ಮಾರ್ಲಕ್ ಬಂದ್ಮೇಲೆ ತಾವು ಏನ್ ಮಾಡ್ತೀರಾ, ಈ ಒಂದು ಹೊಲವನ್ನು ಏನೋ ಒಂದು ಗದ್ದೆ ಒಂದು ತಗೊಂಬಿಯಪ್ಪ, ನಾವು ರೈತರಿದ್ದೆವು, ಸಿಟಿಯಾಗಂತೂ ಹೋಗಿ ಕಿಸಿಂದ್ರೆ ಏನೋ ಬಿಸ್ನೆಸ್ ಮಾಡಪ್ಲೇ ಇಲ್ಲ. ಈಗ ಈ ಒಂದು ಹೊಲ ಏನಾರ ತಗೊಂಡು ನಮಗ್ ಬರೋದೇ ಅದು ಒಂದೇ ಕೆಲಸ, ಹೊಲ ತಗೋಬೇಕಂತ ಆಸೆ ಇರುತ್ತೆ. ತಾವು ತಗೊಂಡಿರ್ತಾರ, ಮುಂದೆ ದುಡ್ಡು ಕೊಟ್ಟು ಸಿಕ್ಕಿ ಬೀಳ್ತೀರಿ ನೀವು. ಏನಪ್ಪಾ ಅಂದ್ರೆ ಇಂಥವ್ರ ಕೈದಾಗ ದುಡ್ಡು ಕೊಟ್ಟು ಏನೋ ಒಂದು ಭಯಾನ ಅಂತಾನೆ ಹೆಚ್ಚಿಗೆ ಅಮೌಂಟ್ ತಗೊಂಡಿರ್ತಾರೆ ನಿಮ್ಮ ಹತ್ರ. ಈ ರೀತಿ ಎಲ್ಲ ಈ ಒಂದು ಜಮೀನನ್ನು ಖರೀದಿ ಮಾಡ್ಬೇಕಾದ್ರೆ ಏನೇನ್ ಡಾಕ್ಯುಮೆಂಟ್ಸ್ಗಳು ಚೆಕ್ ಮಾಡ್ಬೇಕ ಅಂತ ಹೇಳಿ ಈಗ ಈ ನಮ್ಮ ಕಾಕರ ಒಬ್ರು ಭೇಟಿಯಾಗಿ ನಮ್ಗೆ ಹೇಳಿದ್ರು. ಈಗ ಬಹಳಷ್ಟು ಜನ ಕಾಕದರು, ಬಹಳಷ್ಟು ಜನ ರೈತರು, ಬಹಳಷ್ಟು ಜನಕ್ಕೆ ಈ ಒಂದು ರೀತಿ ಧೋಕಾಗಳಾಗ್ತಾ ಇರ್ತವೆ. ಅದಕ್ಕಾಗಿ ಒಂದು ಜಮೀನು, ಒಂದು ಸೈಟು, ಒಂದು ಜಮೀನನ್ನು ತಗೋಬೇಕಾದ್ರೆ, ಈಗ ಒಂದು ಹೊಲ ಗದ್ದೆ ಅನ್ನು ತಗೋಬೇಕಾದ್ರೆ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳನ್ನು ತಾವು ಚೆಕ್ ಮಾಡಬೇಕು ಅಂತ ನಾನು ಪೂರ್ತಿ ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. 6-7 ನಿಮಿಷದ್ದು ವಿಡಿಯೋ ಇರುತ್ತೆ, ಯಾರು ಕೂಡ ಸ್ಕಿಪ್ ಮಾಡದೆ. ಯಾಕೆ ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ, ಅದರಲ್ಲಿ ಒಂದು ಡಾಕ್ಯುಮೆಂಟ್ಸ್ ಯಾವ್ದಾರ ಮಿಸ್ ಆಗುತ್ತೆ. ತಾವು ಏನ್ ಮಾಡ್ತೀರಾ, ಮುಂದೆ ಜಮೀನನ್ನು ಖರೀದಿ ಮಾಡುವಾಗ ಮತ್ತೆ ಆ ಒಂದು ಡಾಕ್ಯುಮೆಂಟ್ಸ್ ತಮಗೆ ಗೊತ್ತಾಗೋದಿಲ್ಲ. ಹೀಗೆ ಏನಪ್ಪ ಮೋಸಕ್ಕೊಳಗಾಗ್ತಾರೆ. ಅದಕ್ಕಾಗಿ ಪೂರ್ತಿ ಕೊನೆವರೆಗೂ ನೋಡಿ, ಪೂರ್ತಿ ಡೀಟೇಲ್ ಆಗಿ ಒಂದೊಂದಾಗಿ ತಮಗೆ ಈ ಏನಪ್ಪಾ ಅಂದ್ರೆ ಹೊಲ ಗದ್ದೆ ಜಮೀನು ಯಾವುದೇ ಒಂದು ಖರೀದಿ ಮಾಡ್ಬೇಕಾದ್ರೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕಾಗ್ತವೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದೈತಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನ ಮರಿಬೇಡಿ. ಯಾಕಪ್ಪ ಅಂದ್ರೆ ಇದು ಫ್ರೀ ಇದೆ ತಮಗೆ. ನಾವು ಇಷ್ಟೆಲ್ಲ ತಮಗೆ ಹೇಳ್ತಾ ಇದೀವಿ ಅಂದ್ರೆ, ಈಗ ಒಂದು ಸಬ್ಸ್ಕ್ರೈಬರ್ಗಳು ಜಾಸ್ತಿ ಆದ್ರೂ ನಮಗೆ ಒಂದು ಲೈಕ್ಸ್ ಗಳನ್ನು ಕೊಡ್ತಾ ಹೋದ್ರೆ ನಮಗೂ ಏನಪ್ಪಾ ಅಂದ್ರೆ ಪ್ರೋತ್ಸಾಹ ಬರುತ್ತೆ. ಏನ್ ಪ್ರೋತ್ಸಾಹಪ್ಪ ಅಂದ್ರೆ, ಇಷ್ಟು ಸಬ್ಸ್ಕ್ರೈಬರ್ ಅಪ್ಪ, ನಾವು ಅವರಿಗಾಗಿ ಒಂದು ಇನ್ಫಾರ್ಮೇಶನ್ ಅನ್ನು ಕೊಡಬೇಕು, ಅವರಿಗಾಗಿ ನಾವು ವಿಡಿಯೋನ ಮಾಡಬೇಕು, ಅವರಿಗಾಗಿ ನೆಕ್ಸ್ಟ್ ಮತ್ತೆ ಹೀಗೆ ಒಳ್ಳೊಳ್ಳೆ ಮಾಹಿತಿಗಳನ್ನು ಕೊಡ್ಬೇಕಂತ ನಮಗೂ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನ ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು. ಬನ್ನಿ, ಯಾವ್ಯಾವ ಡಾಕ್ಯುಮೆಂಟ್ಸ್ ಗಳನ್ನು ತಾವು ಚೆಕ್ ಮಾಡಬೇಕು ಅನ್ನೋದನ್ನ ಪೂರ್ತಿ ಡೀಟೇಲ್ ಆಗಿ ಹೇಳ್ತೇನೆ. ಈಗ ಒಂದು ಭೂಮಿಯನ್ನು ಖರೀದಿಸುವಾಗ, ಒಂದು ಜಮೀನನ್ನು ಖರೀದಿ ಮಾಡಬೇಕಾದ್ರೆ ನಿಮ್ಮ ಸ್ಕ್ರೀನ್ ಮೇಲೂ ಕೂಡ ಏನಪ್ಪಾ ಅಂದ್ರೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದು ನೋಡಿ. ಈಗ ಮೊದಲನೇದಾಗಿ ಜಮೀನಿನ ಆಕಾರ ಬಂದನ್ನ ತಾವು ಚೆಕ್ ಮಾಡಬೇಕು. ಏನಪ್ಪಾ ಅಂದ್ರೆ ಜಮೀನಿನ ಅಂತಿಮ ವಿಸ್ತೀರ್ಣ ಇರುತ್ತೆ. ಅದು ಅಂತಿಮ ವಿಸ್ತೀರ್ಣ ದಾಖಲೆ ಪತ್ರ ಇರುತ್ತೆ. ಆಕಾರ ಬಂದ್ನಲ್ಲಿ ಮತ್ತೆ ಪಹಣಿಯಲ್ಲಿ ಇರ್ತಕ್ಕಂಥ ಹೆಸರನ್ನು ಗಮನಿಸಿ, ಹಾಗೆ ಅದರ ಅಳತೆ, ಸುತ್ತಳತೆಯನ್ನು ಗಮನಿಸಿ, ಹಾಗೆ ಆಕಾರ ಬಂದ ಕೂಲಂಕುಷವಾಗಿ ಏನಪ್ಪಾ ಅಂದ್ರೆ ಪರಿಶೀಲಿಸಿ. ಯಾಕಪ್ಪ ಅಂದ್ರೆ ಇದರ ಏನಪ್ಪಾ ಅಂದ್ರೆ ಡೂಪ್ಲಿಕೇಟ್ ಕೂಡ ಮಾಡಬಹುದು. ಅದಕ್ಕಾಗಿ ತಾವು ಏನಲ್ಲ, ಈ ಆಕಾರ ಬಂದ್ ಮತ್ತೆ ಪಹಣಿಯಲ್ಲಿ ಇರ್ತಕ್ಕಂಥ ಎಲ್ಲ ಏನಾದ್ರೂ ವ್ಯತ್ಯಾಸ ಇತ್ತಪ್ಪ ಅಂದ್ರೆ, ಇದು ಯಾಕೆ ವ್ಯತ್ಯಾಸ ಇದೆ ತಾವು ಪ್ರಶ್ನೆಯನ್ನು ಕೇಳಬಹುದು. ಅವರಿಗೆ ಯಾರು ನಿಮ್ಗೆ ಮಾರಾಟ ಮಾಡ್ಲಿಕ್ಕೆ ಬಂದಿರ್ತಾರೆ ಅವರಿಗೆ. ಈ ರೀತಿಯಾಗಿ ಆಕಾರ ಬಂದನ್ನ ಚೆಕ್ ಮಾಡ್ಕೊಳ್ಳಿ ಮೊದಲನೇದಾಗಿ. ಈಗ ಎರಡನೇದಾಗಿ ಪಹಣಿಯನ್ನ ಚೆಕ್ ಮಾಡ್ಕೊಳ್ಳಿ. ಪಹಣಿಯಲ್ಲಿ ಅ ಮತ್ತು ಬ ಖರಾಬ್ ಅಂತ ಕಾಲಂ ಇರುತ್ತೆ. ಅದರಲ್ಲಿ ಎಷ್ಟು ಖರಾಬ್ ಅನ್ನ ತೆಗೆದಿದ್ದಾರೆ. ಹಾಗೆ ಋಣಗಳು ಮತ್ತು ಹಕ್ಕುಗಳ ಬದಲಾವಣೆಯನ್ನು ಚೆಕ್ ಮಾಡ್ಕೊಳ್ಳಿ. ಋಣಗಳ ಭಾಗದಲ್ಲಿ ಇದರ ಮೇಲೆ ಯಾವುದಾದ್ರೂ ಬ್ಯಾಂಕ್ ನಲ್ಲಿ ಸಾಲ ಇದೆಯಾ, ಯಾವುದಾದ್ರೂ ಮತ್ತೆ ಏನಾದ್ರೂ ಮಾರ್ಟ್ಗೇಜ್ ಲೋನ್ ಇದೆಯಾ, ಏನಾದ್ರೂ ಕೃಷಿ ಲೋನ್ ಇದೆಯಾ, ಯಾವುದೇ ತರದ ಸಾಲವನ್ನು ಅದರಲ್ಲಿ ಗುರುತಾಗುತ್ತೆ. ಮತ್ತೆ ಹಕ್ಕುಗಳ ಬದಲಾವಣೆ, ಈ ಹಕ್ಕುಗಳ ಬದಲಾವಣೆ ಅಂದ್ರೆ ಇದಕ್ಕೆ ಈಗ ಎಷ್ಟು ಜನ ಮಾರಾಟ ಮಾಡಿದ್ದಾರೆ
ಮತ್ತೆ ಎಷ್ಟು ಜನ ಮಾಲೀಕರಾಗಿದ್ದಾರೆ, ಫಸ್ಟ್ ಪಾರ್ಟಿನ, ಸೆಕೆಂಡ್ ಪಾರ್ಟಿನ, ಥರ್ಡ್ ಪಾರ್ಟಿನ, ಹೀಗೆ ಒಂದು ಹಕ್ಕುಗಳ ಬದಲಾವಣೆಯನ್ನು ಕೂಡ ಈ ಒಂದು ಪಹಣಿಯಲ್ಲಿ ತಿಳ್ಕೋಬಹುದು. ಒಂದು ಪಹಣಿಯಲ್ಲಿ ಏನಪ್ಪಾ ಅಂದ್ರೆ ಮತ್ತೆ ಸಾಗುವಳಿದಾರರು ಮತ್ತು ಒಂದು ಈ ಸಾಗುವಳಿದಾರರ ಕಾಲಂನಲ್ಲಿ ಎಷ್ಟು ಜನ ಸಾಗುವಳಿದಾರರಿದ್ದಾರೆ ಎಂಬುದನ್ನು ತಾವು ಮೊದಲು ಇದು ಒಂದು ಪರಿಶೀಲಿಸಬೇಕು. ಈಗ ವಾಸ್ತವಿಕವಾಗಿ ಯಾರು ಹಕ್ಕುದಾರರಿದ್ದಾರೆ ಅದನ್ನು ಕೂಡ ಒಂದು ತಾವು ಕೂಲಂಕುಷವಾಗಿ ಪರೀಕ್ಷಿಸಬೇಕು. ಈಗ ಒಂದು ಮೂರನೇದು ಏನಪ್ಪಾ ಅಂದ್ರೆ ಥರ್ಡ್ ಒನ್, ಫಾರ್ಮ್ ನಂಬರ್ 10. ಫಾರ್ಮ್ ನಂಬರ್ 10 ನಲ್ಲಿ ತಾವು ಏನಪ್ಪಾ ಅಂದ್ರೆ ಒಂದು ಪೂರ್ಣ ಒಂದು ಸರ್ವೆ ನಂಬರಿನಲ್ಲಿ, ಈಗ ಒಂದು ದೊಡ್ಡ ಸರ್ವೆ ನಂಬರ್ ಇರುತ್ತೆ. ದೊಡ್ಡ ಸರ್ವೆ ನಂಬರ್ ಅಂದ್ರೆ ಅದರಲ್ಲಿ 20, 25 ಎಕರೆ, 18 ಎಕರೆ, 15 ಎಕರೆ, ಹೀಗೆ ಒಂದು ಸರ್ವೆ ನಂಬರ್ ಇರುತ್ತೆ. ಆ ಸರ್ವೆ ನಂಬರ್ ಅಲ್ಲಿ ತಾವು ಈಗ ಒಂದು 3 ಎಕರೆ ಜಮೀನನ್ನು ಒಂದು 4 ಇಲ್ಲ 5 ಎಕರೆ ಜಮೀನನ್ನು ತಗೊಳ್ತಾ ಇದ್ರೆ ಆ ಒಂದು ಫಾರ್ಮ್ ನಂಬರ್ 10 ನಲ್ಲಿ ಒಂದು ನಿರ್ದಿಷ್ಟವಾದ ಹಿಸ್ಸಾ ಜಮೀನಿನ ವಿವರ ಆ ಒಂದು ಫಾರ್ಮ್ ನಂಬರ್ 10 ನಲ್ಲಿ ತಾವು ಪರೀಕ್ಷಿಸಬೇಕು. ತಾವು ಆರಾಮಾಗಿ ಕೂಲಂಕುಷವಾಗಿ ಎಲ್ಲವೂ ಕೂಡ ಪರೀಕ್ಷಿಸಬೇಕು. ಕೊನೆಯದಾಗಿ ಏನಪ್ಪಾ ಅಂದ್ರೆ ಫಾರ್ಮ್ ನಂಬರ್ 10. ಈ ಫಾರ್ಮ್ ನಂಬರ್ 10 ನಲ್ಲಿ ಒಂದು ಸರ್ವೆ ನಂಬರ್ ನಲ್ಲಿ ನಿರ್ದಿಷ್ಟವಾದ ಹಿಸ್ಸಾ, ಈಗ ಒಂದು 15 ಎಕರೆದ ಒಂದು ಸರ್ವೆ ನಂಬರ್ ಇದೆ. ಅದರಲ್ಲಿ ತಾವು ಒಂದು 4 ಎಕರೆ ಜಮೀನನ್ನು ತಾವು ಕೊಂಡುಕೊಳ್ತಾ ಇದ್ರೆ ಆ ಒಂದು 4 ಎಕರೆ ಜಮೀನಿನ ಒಂದು ಫಾರ್ಮ್ ನಂಬರ್ 10 ಅನ್ನ ಅದರ ಒಂದು ಹಿಸ್ಸಾದ ಪೂರ್ತಿ ವಿವರಗಳು ತಿಳ್ಕೋಬಹುದು. ಆ ಒಂದು ಫಾರ್ಮ್ ನಂಬರ್ 10 ಇದ್ರೆ ತಮಗೆ ಮುಂದೆ ಒಂದು ರಿಜಿಸ್ಟ್ರೇಷನ್ಗೆ ಅಂದ್ರೆ ನೀವು ಒಂದು ಕೊಂಡುಕೊಳ್ಳೋದಕ್ಕೆ ಬಹಳ ಈಸಿ ಆಗುತ್ತೆ. ಅದು ಮತ್ತೆ ಕಡ್ಡಾಯವಾಗಿ ಅದು ಬೇಕು ಕೂಡ, ಫಾರ್ಮ್ ನಂಬರ್ 10 ಮಾಡಿಸಿರ್ಬೇಕು ಆ ಜಮೀನಿಗೆ. ಒಂದು ನಾಲ್ಕನೇದಾಗಿ ಏನಪ್ಪಾ ಅಂದ್ರೆ ಒಂದು ಸರ್ವೆ ಸ್ಕೆಚ್, ಅಂದ್ರೆ ಈ ಒಂದು ಜಮೀನಿನ ಒಂದು ಬಿಳಿ ಹಾಳೆ ಮೇಲೆ ತಮಗೆ ಒಂದು ಪೂರ್ತಿ ಸ್ಕೆಚ್, ಒಂದು ನೀಲ ನಕ್ಷೆ ಅಂತಾರೆ, ಒಂದು ನೀಲ ನಕ್ಷೆಯನ್ನ ತಾವು ಈ ಒಂದು ಮಾಡಿಸ್ಬೇಕು. ಏಕಪ್ಪ ಅಂದ್ರೆ ಅದರಲ್ಲಿ ಒಂದು ಅಂಕಿ ಸಂಖ್ಯೆ ಮತ್ತೆ ಒಂದು ಬಂಡಿದಾರಿ ಮತ್ತೆ ಕಾಲುದಾರಿಯನ್ನು ತಾವು ಎಲ್ಲವೂ ಕೂಡ ಮೆನ್ಷನ್ ಆಗುತ್ತೆ. ಈಗ ಇನ್ನೊಂದೇನಪ್ಪಾ ಅಂದ್ರೆ ಜಮೀನಿನ ವಾಸ್ತವ ಅಳತೆ ತಮಗೆ ಗೊತ್ತಾಗ್ಬೇಕಾದ್ರೆ ಈ ಒಂದು ಏನಪ್ಪಾ ಅಂದ್ರೆ ತಾವು ಕೊಂಡ್ಕೊಳ್ಳೋದಕ್ಕಿಂತ ಯಾವ ಜಮೀನನ್ನು ಕೊಂಡ್ಕೊಳ್ತಾ ಇದ್ದೀರಾ ಆ ಜಮೀನಿನ ಒಂದು ಏನಪ್ಪಾ ಅಂದ್ರೆ ಎಲ್ಲಾ ಮಾತುಕತೆ ಆಯ್ತು, ಎಲ್ಲಾ ಭಯಾನ ರೊಕ್ಕ ಕೊಟ್ರಿ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಅದರ ಒಂದು ಸರ್ವೆಗೆ ಹಾಕ್ಬೇಕು. ಒಂದು ಗೌರ್ಮೆಂಟ್ ರಿಜಿಸ್ಟರ್ಡ್ ಸರ್ವೆಗೆ ತಂದು ತಾವು ಒಂದು ಆ ಜಮೀನನ್ನ ಅಳತೆ ಮಾಡಬೇಕು. ಅಳತೆ ಮಾಡುವಾಗ ಎಲ್ಲರಿಗೂ ಕೂಡ ಆಜು ಬಾಜು ಯಾವ ಹೊಲದವರಿದ್ದಾರೆ ಎಲ್ಲರಿಗೂ ಕೂಡ ಒಂದು ಏನ ನೋಟಿಸ್ ಅನ್ನ ಕೊಡ್ಬೇಕು. ಎಲ್ಲರೂ ಕೂಡ ಹಾಜರಿರಿ ಅಂತ. ಆದ್ರಿಂದ ತಮಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಅದು ನೀಲ ನಕ್ಷೆ ಅದು ಬಿಟ್ಬಿಡಿ. ಅದರಿಂದ ಏನ ಗೊತ್ತಾಗುತ್ತೆ ಅಂದ್ರೆ ಆಜು ಬಾಜು ಏನಾದ್ರು ನಾವು ಕೊಂಡ್ಕೊಳ್ಳುವಂತ ಹೊಲಕ್ಕೆ ಆಜು ಬಾಜು ಏನಾದ್ರು ಕಿರಿಕಿರಿ ಇದೆಯಾ, ಆಜು ಬಾಜುದವ್ರದ್ದು ಏನಾದ್ರು ಜಗಳ ಇದೆಯಾ, ಏನಿದೆ ಅನ್ನೋದು ಅವತ್ತಿನ ದಿವಸ ತಮಗೆ ಎದುರೇ ಗುರ್ತಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಪ್ರೊಸೀಜರ್ ಅನ್ನ ಎಲ್ಲರಿಗೂ ಕೂಡ ಆ ಒಂದು ಗೌರ್ಮೆಂಟ್ ರಿಜಿಸ್ಟರ್ಡ್ ಸರ್ವೇಯರ್ ಮುಖಾಂತರ ಒಂದು ನೋಟಿಸ್ ಅನ್ನು ಕಳಿಸಿ ಎಲ್ಲರೂ ಒಂದು ಹಾಜರಿರ್ಬೇಕಾಗಿ ಎಲ್ಲರಿಗೂ ಒಂದು ನೋಟಿಸ್ ಕಳಿಸಿ ಎಲ್ಲರೂ ಹಾಜರಿರ್ತಾರೆ. ಅವತ್ತಿನ ದಿವಸ ನಿಮ್ಗೆ ಗುರ್ತಾಗುತ್ತೆ ನಮ್ದು ಈಗ ಯಾರಾದ್ರೂ ಏನಾದ್ರು ಅವ್ರ ಜೊತೆ ಮೊದಲು ನಡೆದು ಕಿರಿಕಿರಿ ಇತ್ತಪ್ಪ, ಏನಾದ್ರು ಜಗಳ ಇತ್ತಂದ್ರೆ ತಮಗೆ ಗುರ್ತಾಗುತ್ತೆ ಅವತ್ತಿನ ದಿವಸ ಅವ್ರು ಬಂದಿರ್ತಾರೆ. ಅದಕ್ಕಾಗಿ ಈ ಒಂದು ಪ್ರೊಸೀಜರ್ ಅನ್ನ ಮಾಡಿ ಒಂದು ಸರ್ವೆ ಸ್ಕೆಚ್ ಅನ್ನು ಈಗ ಇನ್ನೊಂದೇನಪ್ಪಾ ಅಂದ್ರೆ ಈಗ ಇನ್ನೊಂದು 5ನೇದು ಏನಪ್ಪಾ ಅಂದ್ರೆ ಒಂದು 11 ಈ ಸ್ಕೆಚ್ ಅನ್ನ ತಾವು ಒಂದು ಪೂರ್ಣ ಜಮೀನಿನಲ್ಲಿ ಒಂದು ಪ್ರತ್ಯೇಕಗೊಂಡ ಒಂದು ಜಮೀನಿಗೆ 11 ಈ ಸ್ಕೆಚ್ ಬಹಳ ಇಂಪಾರ್ಟೆಂಟ್. ಈ ಒಂದು 11 ಈ ಸ್ಕೆಚ್ ಇದ್ರೇನೆ ತಾವು ಒಂದು ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. 11 ಈ ಸ್ಕೆಚ್ ಅನ್ನ ಮೊದಲು ರೆಡಿ ಮಾಡಿಸ್ಕೊಳ್ಳಿ. ಈಗ ಇನ್ನೊಂದು ಏನಪ್ಪಾ ಅಂದ್ರೆ 6ನೇದಾಗಿ ಸೇಲ್ ಡೀಡ್. ಈ ಒಂದು ಸೇಲ್ ಡೀಡ್ ನಲ್ಲಿ ತಮಗೆ ಏನ್ ಗೊತ್ತಾಗುತ್ತಪ್ಪ ಅಂದ್ರೆ ಸೇಲ್ ಡೀಡ್ ಯಾರ್ದಂದ್ರೆ ಈ ಹಿಂದೆ ಮಾರಿದವರು ಮತ್ತು ಖರೀದಿದಾರರ ಎಲ್ಲ ಸಂಪೂರ್ಣ ಒಂದು ಮಾಹಿತಿ ಇರುತ್ತೆ. ಅದರಲ್ಲಿ ಒಂದು ಚೆಕ್ ಬಂದಿ ಇರುತ್ತೆ. ಪೂರ್ವಕ್ಕೆ ಯಾರ್ದು ಹೊಲ, ಪಶ್ಚಿಮಕ್ಕೆ ಯಾರ್ದು ಹೊಲ, ದಕ್ಷಿಣಕ್ಕೆ ಯಾರ್ದು ಹೊಲ, ಮತ್ತೆ ಏನಪ್ಪಾ ಅಂದ್ರೆ ಈ ಉತ್ತರಕ್ಕೆ ಯಾರ್ದು ಹೊಲ, ಎಲ್ಲವೂ ಕೂಡ ಅದರಲ್ಲಿ ಒಂದು ಚೆಕ್ ಬಂದಿ ಇರುತ್ತೆ. ಇವರ ಮಾರಿದವರ ಒಂದು ಪೂರ್ತಿ ವಿವರ ಇರುತ್ತೆ. ಹಿಂದೆ ಯಾರು ಮಾರಿದ್ದಾರೆ, ಇವ್ರು ಯಾವಾಗ ತಗೊಂಡಿದ್ದಾರೆ, ಮತ್ತೆ ಒಂದು ಡಾಕ್ಯುಮೆಂಟ್ ನಂಬರ್ ಕೂಡ ಇರುತ್ತೆ, ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಇವೆಲ್ಲವನ್ನು ತಾವು ಕೂಲಂಕುಷವಾಗಿ ಪರಿಶೀಲಿಸಿ ಮುಂದೆ ಹೆಜ್ಜೆ ಇಡಬೇಕು. ಈಗ ಒಂದು ಏನಪ್ಪಾ ಅಂದ್ರೆ ಈ ಸೇಲ್ ಡೀಡ್ ಬಗ್ಗೆ, ಈ ಸೇಲ್ ಡೀಡ್ ಕೂಡ ತಮಗೆ ಒಂದು ಏನಪ್ಪಾ ಅಂದ್ರೆ ಒಂದು ಡಮ್ಮಿ ಒಂದು ಡೂಪ್ಲಿಕೇಟ್ ಆಗಿ ತಂದು ತೋರಿಸಬಹುದು ಅವರು. ಈ ಒಂದು ಸೇಲ್ ಡೀಡ್ ನಂಬರ್ ಒಂದು ಡಾಕ್ಯುಮೆಂಟ್ ನಂಬರ್ ಅನ್ನ ತಾವು ತಗೊಂಡು ಏನಪ್ಪಾ ಅಂದ್ರೆ ನಾನು ಈ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ಆ ಒಂದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತ ಒಂದು ಈ ವೆಬ್ಸೈಟ್ಗೆ ತಾವು
ಸಂಪರ್ಕ ಮಾಡಿ ಈ ಒಂದು ಡಾಕ್ಯುಮೆಂಟ್ ನಂಬರ್ ಅನ್ನು ಹಾಕಿ ತಾವು ಆನ್ಲೈನ್ ನಲ್ಲಿ ಒಂದು ಅವರ ತೋರಿಸಿರ್ತಕ್ಕಂತ ಒಂದು ಡಾಕ್ಯುಮೆಂಟ್ ಒಂದು ಕರೆಕ್ಟ್ ಇದೆಯೋ ಇಲ್ವೋ ಪರಿಶೀಲಿಸಬಹುದು. ಈ ಒಂದು ಕಾವೇರಿ ಕರ್ನಾಟಕ .gov.in ಅಂತ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಹೋಗಿ ತಾವು ಈ ಒಂದು ಏನಪ್ಪಾ ಅಂದ್ರೆ ಶೇಲ್ಡಿಡ್ ಅನ್ನ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಪರಿಶೀಲಿಸಬಹುದು. ಇಷ್ಟೆಲ್ಲ ಯಾಕಪ್ಪ ಮಾಹಿತಿ ಅಂದ್ರೆ ನಮ್ಮ ರೈತರಿಗೆ ಮೋಸ ಆಗ್ಬಾರ್ದು ಅಂತ ಒಂದೇ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಈಗ ಒಬ್ಬರಿಗೆ ರೈತರಿಗೆ ಆದ್ರೆ ನಮ್ಮೆಲ್ಲ ರೈತರಿಗೆ ಆದ ಹಾಗೆ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ನಮ್ಮ ಮೇಲೆ ಅಂದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ನಮ್ಮ ಮೇಲೆ ಆಗ್ಬೇಕಾದ್ರೆ ವಯಸ್ಸು ಸಾಲೋದಿಲ್ಲ. ಅದಕ್ಕೆ ಅವರಿಗಾಗೆ ಈಗ ನಮ್ಮ ಕಾಕೋರು ಹೇಳಿದ್ರು ಅವರಿಗಾದಂತ ಒಂದು ಏನಪ್ಪಾ ಒಂದು ಮೋಸ ಯಾರಿಗೂ ಕೂಡ ಆಗ್ಬಾರ್ದು ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ಇನ್ನೊಂದೇನಪ್ಪಾ ಅಂದ್ರೆ 7ನೇದಾಗಿ ಒಂದು ಮ್ಯೂಟೇಶನ್ ರಿಪೋರ್ಟ್. ಈ ಮ್ಯೂಟೇಶನ್ ರಿಪೋರ್ಟ್ ಅಲ್ಲಿ ತಮಗೆ ಏನ್ ಗೊತ್ತಾಗುತ್ತೆ ಡೀಟೇಲ್ ಅಂದ್ರೆ ಈ ಒಂದು ಜಮೀನಿನ ಒಂದು ಹಕ್ಕು ಬದಲಾವಣೆ ಮೊದಲಿನಿಂದಲೂ ಯಾರು ಯಾರಿಗೆ ಇಲ್ಲಿವರೆಗೂ ಎಷ್ಟರಲ್ಲಿ ಟ್ರಾನ್ಸಾಕ್ಷನ್ ಗಳಾಗಿದ್ದಾವೆ, ಏನು ಯಾರು ಮಾರಿದ್ದಾರೆ ಮತ್ತು ಯಾರು ತಗೊಂಡಿದ್ದಾರೆ ಎಲ್ಲವೂ ಕೂಡ ಒಂದು ಡೀಟೇಲ್ ಒಂದು ಮ್ಯೂಟೇಶನ್ ನಲ್ಲಿ ಗೊತ್ತಾಗುತ್ತೆ. ಒಂದು ಮ್ಯೂಟೇಶನ್ ರಿಪೋರ್ಟ್ ಅಲ್ಲಿ ಅಂದ್ರೆ ಈಗ ಮೊದಲಿಂದ ಈಗ ಒಂದು ತಂದೆಯಿಂದ ಮಗನಿಗೆ ಬಂತು, ಮಗನಿಂದ ಮತ್ತೆ ಮಗನಿಗೆ ಬಂತು, ಆ ಮಗ ಈಗ ಮಾರ್ತಾ ಇದ್ರೆ ಇಲ್ಲ ಗಿಫ್ಟ್ ಡೀಡ್ ಮಾಡಿದ್ರೆ ಏನಾದ್ರು ಏನ್ ಮಾಡಿದ್ರೆ ಆ ಮ್ಯೂಟೇಶನ್ ನಲ್ಲಿ ಪೂರ್ತಿ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಈ ಒಂದು ಮ್ಯೂಟೇಶನ್ ಅನ್ನ ತಾವು ತಗೋಬೇಕಾದ್ರೆ ತಮ್ಮ ಸಮೀಪದಲ್ಲಿರುವ ನೆಮ್ಮದಿ ಕೇಂದ್ರಕ್ಕೆ ಹೋದ್ರೆ ಈ ಒಂದು ಮ್ಯೂಟೇಶನ್ ತಮಗೆ ಸಿಗುತ್ತೆ. ಮ್ಯೂಟೇಶನ್ ನಲ್ಲಿ ಮೊದಲನೇದಾಗಿ ಮ್ಯೂಟೇಶನ್ ನಲ್ಲಿ ಗೊತ್ತಾಗೋದು ಏನಪ್ಪಾ ಅಂದ್ರೆ ಅದೇನೋ ಒಂದು ದಾನ ಒಂದು ಗಿಫ್ಟ್ ಡೀಡ್ ಆಗಿ ಬಂದಿದೆಯಾ, ಒಂದು ಕ್ರಯ ಆಗಿ ಬಂದಿದೆಯಾ, ಏನೋ ಒಂದು ವಿಭಾಗವಾಗಿ ಬಂದಿದೆಯಾ, ಭೂಮಿ ಇವರಿಗೆ ಈಗ ನೀವು ಯಾರು ಮಾರ್ತಾ ಇದಾರೆ ಅವ್ರಿಗೆ ಹೇಗೆ ಬಂದಿದೆ ಅನ್ನೋದು ಪೂರ್ತಿ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಇನ್ನೊಂದು ಏನು 8ನೇದಾಗಿ NTC ಅಂದ್ರೆ ನೋ ಟೆನೆನ್ಸಿ ಸರ್ಟಿಫಿಕೇಟ್. ಈ ಒಂದು ಏನಪ್ಪಾ ಅಂದ್ರೆ ಜಮೀನು ಉಳುವವನೇ ಭೂಮಿ ಒಡೆಯ ಬಂದಾಗ ಏನೋ ಆಗಿತ್ತು, ಯಾವಾಗ ಆಗಿತ್ತು ಅನ್ನೋದು ಈ ಒಂದು NTC ಸರ್ಟಿಫಿಕೇಟ್ ನಿಂದ ಗೊತ್ತಾಗುತ್ತೆ. ಈ ಒಂದು NTC ಸರ್ಟಿಫಿಕೇಟ್ ಅನ್ನ ಒಂದು ಸಂಬಂಧಪಟ್ಟ ತಹಸೀಲ್ ಕಚೇರಿಯಲ್ಲಿ ತಾವು ಒಂದು NTC ಸರ್ಟಿಫಿಕೇಟ್ ಅನ್ನ ಪಡಿಬಹುದು. ಈಗ ಇನ್ನೊಂದು ಏನಪ್ಪಾ ಅಂದ್ರೆ 9ನೇದಾಗಿ ಒಂದು ಸಾಗುವಳಿ ಚೀಟಿ. ಅಂದ್ರೆ ಈ ಒಂದು ಸಾಗುವಳಿ ಚೀಟಿ ಬಗ್ಗೆ ಹೇಳ್ತೀನಿ. ಬಗರ್ ಹುಕುಂ ಮತ್ತು ಸರ್ಕಾರದಿಂದ ಮಂಜೂರು ಆದ್ರೆ ಅಂದ್ರೆ ಆ ಹೊಲ ಏನಾದ್ರು ಒಂದು ಬಗರ್ ಹುಕುಮು ಮತ್ತು ಸರ್ಕಾರದಿಂದ ಅವ್ರಿಗೆ ಏನಾದ್ರು ಮಂಜೂರು ಆಗಿತ್ತಂದ್ರೆ ಆ ಒಂದು ಏನಪ್ಪಾ ಅಂದ್ರೆ ಸಾಗುವಳಿ ಚೀಟಿ ಸಿಗುತ್ತೆ. ಆ ಸಾಗುವಳಿ ಚೀಟಿ ಒಂದು 10 ವರ್ಷದಾಗಿರ್ಬೋದು, 20 ವರ್ಷದಾಗಿರ್ಬೋದು, ಮತ್ತೆ 15 ವರ್ಷ, 20 ವರ್ಷ ಅದರಲ್ಲಿ ಒಂದು ಮೆನ್ಷನ್ ಇರುತ್ತೆ. ಅವರು ಈ ಒಂದು 10 ವರ್ಷ, 20 ವರ್ಷ, 15 ವರ್ಷ ಹೀಗೆ ಆ ಒಂದು ಪರಾಭಾರೆ ಅಂದ್ರೆ ಅವರು ಮಾರುವಂತಿಲ್ಲ, ಆ ಒಂದು ಹೊಲವನ್ನು ಅಷ್ಟು ವರ್ಷ ತನ ಮಾರುವಂತಿಲ್ಲ. ಆದ್ರೆ ಇದಕ್ಕೆ ಒಂದು ಏನಪ್ಪಾ ಅಂದ್ರೆ ಈ 10 ವರ್ಷ ಆಗಿತ್ತು, 15 ವರ್ಷ ಆಗಿತ್ತು, 20 ವರ್ಷ ಆಗಿತ್ತು, ಅದರದ್ದು ಏನೋ ಒಂದು ಪೀರಿಯಡ್ ಇರುತ್ತೆ. ಆ ಪೀರಿಯಡ್ ಆದ್ಮೇಲೆ ಅವರು ಏನಾದ್ರು ಪರಾಭಾರೆ ಮಾಡ್ತಾ ಇದ್ರೆ ಒಂದು NOC ಅನ್ನು ಪಡೆದುಕೊಳ್ಬೇಕು ತಹಶೀಲ್ದಾರರಿಂದ. ಈ ಒಂದು ಚೀಟಿಯಲ್ಲಿ ಒಂದು NOC, ಅವಾಗ ಇವರು ಪರಾಭಾರೆ ಮಾಡಿ ಆ ಒಂದು ಜಮೀನನ್ನು ಮಾರಬಹುದು. ಅಂತ ಜಮೀನನ್ನು ತಾವು ಕೊಂಡ್ಕೊಳ್ತಾ ಇದ್ರೆ ಈ ಒಂದು NOC ಚೀಟಿಯನ್ನ ಅವರಿಂದ ಪಡಿಬೇಕು. ಈಗ 10ನೇದಾಗಿ ಇದು ಒಂದು ಮೇನ್ ಇಂಪಾರ್ಟೆಂಟ್. ಈಗ ಎಲ್ಲರೂ ಕೂಡ ಏನ್ ಮಾಡ್ತೀರಾ ಈಗ 10ನೇದಾಗಿ ಮೇನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನ್ ಚೆಕ್ ಮಾಡ್ಬೇಕಪ್ಪ ಅಂದ್ರೆ EC ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತಾರೆ. ಈ ಒಂದು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಲ್ಲಿ ಒಂದು ಸದರಿ ಭೂಮಿ ಹೆಸರಿನಲ್ಲಿ ಎಷ್ಟು ಒಂದು ಏನಪ್ಪಾ ಅದ್ರ ಮೇಲೆ ಏನೋ ಸಾಲ ಇದೆಯಾ ಎಲ್ಲವೂ ಕೂಡ ಒಂದು ಡೀಟೇಲ್ ಈ EC ಅಲ್ಲಿ ಗೊತ್ತಾಗುತ್ತೆ. ಮತ್ತೆ ಒಂದು ಋಣಭಾರಗಳು ಕೂಡ ಗೊತ್ತಾಗುತ್ತೆ. ಮತ್ತೆ ಒಂದು ನಿರ್ದಿಷ್ಟ ಹಕ್ಕುಗಳ ಮಾಹಿತಿ, ಈಗ ಯಾರಿಂದ ಯಾರಿಗೆ ಒಂದು ನಿರ್ದಿಷ್ಟ ಈಗ ಯಾರ ಹೆಸರಲ್ಲಿದೆ, ಈಗ ಚಾಲ್ತಿಯಲ್ಲಿ ಇರುವಂತ ಈ ಇಯರ್ ಅಲ್ಲಿ ಯಾರ ಹೆಸರಲ್ಲಿದೆ, ಮತ್ತೆ ಅದರಲ್ಲಿ ಏನ್ ಸಾಲಗಳಿದಾವೆ, ಮತ್ತೆ ಯಾವುದು ಮತ್ತು ಹೊಲದ ಮೇಲೆ ಯಾವ ಒಂದು ಸಾಲಗಳನ್ನು ತಗೊಂಡಿದ್ದಾರೆ, ಯಾವ ಸಹಕಾರ ಬ್ಯಾಂಕ್ಗಳು ತಗೊಂಡಿದ್ದಾರೆ, ರಾಷ್ಟ್ರೀಕೃತ ಬ್ಯಾಂಕ್ಗಳು ತಗೊಂಡಿದ್ದಾರೆ, ಎಲ್ಲವೂ ಕೂಡ ಡೀಟೇಲ್ ಈ ಒಂದು EC ಅಲ್ಲಿ ಗೊತ್ತಾಗುತ್ತೆ. ಈ ಒಂದು EC ಅನ್ನು ತಗೊಳ್ಳೋದಕ್ಕಾಗಿ ತಾವು ಸಮೀಪದಲ್ಲಿ ಇರ್ತಕ್ಕಂತ ಒಂದು ಉಪ ನೋಂದಣಾಧಿಕಾರಿ ಒಂದು ಕಚೇರಿಗೆ ಹೋಗಿ ಒಂದು ನಿರ್ದಿಷ್ಟವಾದ ಫೀಸ್ ಅನ್ನು ಇರ್ತದೆ, ಆ ಫೀಸ್ ಅನ್ನು ಕಟ್ಟಿ ತಾವು ಈ ಒಂದು EC ಅನ್ನು ತೆಗೆದುಕೊಳ್ಳಬಹುದು. ಇಲ್ಲ ಒಂದು ಕಾವೇರಿ.ಕರ್ನಾಟಕ.gov.in ಗೆ ಸಂಪರ್ಕಿಸಿ ಅಲ್ಲಿಯೂ ಕೂಡ ಆನ್ಲೈನ್ ನಲ್ಲಿ ತಾವು ಈ ಒಂದು EC ಅನ್ನು ತೆಗೆದುಕೊಳ್ಳಬಹುದು. ಅದು ಹೇಗೆ ತೆಗೆದುಕೊಳ್ಬೇಕಂತ ಮೇಲೆ ಒಂದು ಐ ಬಟನ್ ನಲ್ಲಿ ಒಂದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ಕೊಟ್ಟಿದ್ದೀನಿ. ಮೇಲೆ ಐ ಬಟನ್ ನಲ್ಲಿ ಬರ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಬಗ್ಗೆ ಒಂದು EC ತೆಗೆದುಕೊಳ್ಳುವ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಒಂದು ವಿಡಿಯೋನ ಮಾಡಿದ್ದೀನಿ. ತಾವು ಅದನ್ನು ಕೂಡ ನೋಡಬಹುದು.
ಈಗ 11ನೇದಾಗಿ ಒಂದು PTCL ಅಂತ ಬರುತ್ತೆ. PTCL ಅಂದ್ರೆ ಪ್ರಿವೆನ್ಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸರ್ಟೆನ್ ಲ್ಯಾಂಡ್ಸ್ ಆಕ್ಟ್ ಅಂತ. ಈ ಕಾಯ್ದೆಗೆ ಒಳಪಡುವ ಭೂಮಿ ಖರೀದಿ ಮಾಡಲು ಬರೋದಿಲ್ಲ ಯಾರಿಗೂ ಕೂಡ. ಇದನ್ನು ಒಂದು PTCL ಬರುತ್ತೋ ಇಲ್ವೋ ಅಂತ ತಾವು ಒಂದು ತಹಶೀಲ್ದಾರ್ ಕಚೇರಿಗೆ ಹೋಗಿ ಈ ಒಂದು PTCL ಒಂದು ಭೂಮಿಯ ಬಗ್ಗೆ ಕುಲಂಕುಷವಾಗಿ ಪರಿಶೀಲಿಸಬೇಕು. ಅಂದ್ರೆ ಒಂದು ಮುಖ್ಯವಾದ ವಿಚಾರ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಇಷ್ಟೆಲ್ಲ ನಾನು ಡಾಕ್ಯುಮೆಂಟ್ಸ್ ಹೇಳಿದ್ರು ಕೂಡ ತಮ್ಮ ಚೆಕ್ ಮಾಡ್ಲಿಕ್ಕೆ ಮತ್ತೆ ಭೂಮಿ ಬಗ್ಗೆ ಏನಾದ್ರೂ ಒಂದು ಗೊಂದಲಗಳಿದ್ರೆ ಒಂದು ಸಮೀಪದ ನಿಮ್ಮ ಯಾರಾದ್ರೂ ರಿಲೇಷನ್ ನಲ್ಲಿ ಸಮೀಪದ ಯಾರಾದ್ರೂ ನಿಮ್ಮ ಒಳ್ಳೆ ವಕೀಲರಿದ್ರೆ ಅವರಿಗೆ ಈ ಒಂದು ದಾಖಲೆಗಳನ್ನು ಒಯ್ದು ಒಂದು ಪರಿಶೀಲಿಸಿದ ಮೇಲೆ ಅವರಿಗೆ ಒಂದು ಭೇಟಿಯಾಗಿ ಈ ಜಮೀನನ್ನು ನಾನು ಕೊಂಡ್ಕೊಳ್ತಾ ಇದ್ದೀನಿ, ಎಲ್ಲ ಕರೆಕ್ಟ್ ಇದೆ ಅಲ್ಲ ಸರ್ ಅಂತ ತೋರಿಸಿ ಎಲ್ಲವೂ ಕರೆಕ್ಟ್ ಇದೆ ಅಂದ್ಮೇಲೆ ತಾವು ಒಂದು ಮುಂದಿನ ಹೆಜ್ಜೆಯನ್ನು ಇಡಬಹುದು. ಅದಕ್ಕಾಗಿ ಮೊದಲೇ ಒಂದು ವಕೀಲರನ್ನು ಭೇಟಿಯಾಗಿ ಈ ಒಂದು ಭೂಮಿಯನ್ನು ತಾವು ಪರ್ಚೇಸ್ ಮಾಡಬಹುದು. ಯಾರು ಕೂಡ ಮೋಸ ಹೋಗಬೇಡಿ. ಹೆಚ್ಚಾನೆಚ್ಚು ನಮ್ಮ ರೈತರಿಗೆ ಮೋಸ ಮಾಡೋದಂತೂ ಬಹಳಷ್ಟು ಜನ ಆಗಿದೆ. ಯಾಕಂದ್ರೆ ಮೊನ್ನೆ ನಾನು ಹೀಗೆ ಮಾರ್ಕೆಟ್ಗೆ ಹೋದಾಗ ನಮ್ಮ ಕಾಕೋರ್ ಸಿಕ್ಕಾಗಿ ಒಂದು ಇನ್ಸಿಡೆಂಟ್ ಹೇಳಿದ್ಮೇಲೆ ಇದರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ಬೇಕಂತ ಒಂದು 4-5 ದಿವಸದಿಂದ ಪ್ರಯತ್ನ ಮಾಡ್ತಾ ಇವತ್ತು ಈ ಒಂದು ವಿಡಿಯೋದನ್ನ ಮಾಡಿದೀನಿ. ಇವಾಗ ಎಷ್ಟೇ ಜನಕ್ಕೆ ಯೂಸ್ ಆಗ್ಲಿ, ಎಷ್ಟೇ ಜನಕ್ಕೆ ನನ್ನ ಚಾನಲ್ ನಲ್ಲಿ ಎಷ್ಟು ಜನ ಇದ್ದಾರೆ ಅದರಲ್ಲಿ ಒಬ್ರು ರೈತರು ಇದ್ರು ಕೂಡ ಆ ಒಬ್ರು ರೈತರಿಗೆ ಒಂದು ಮೋಸ ಆಗ್ಬಾರ್ದು. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹೆಚ್ಚಾನೆಚ್ಚು ಲೈಕ್ ಅನ್ನು ಮಾಡಿ ಮತ್ತೆ ಹೆಚ್ಚಾನೆಚ್ಚು ರೈತರಿಗೆ ಶೇರ್ ಮಾಡಿ. ಈ ಒಂದು ವಿಡಿಯೋದಿಂದ ಬಹಳಷ್ಟು ರೈತರಿಗೆ ಏನಪ್ಪಾ ಅಂದ್ರೆ ಅವ್ರ ಒಂದು ದುಡ್ಡನ್ನು ಕಳ್ಕೊಂಡು ಮೋಸ ಹೋಗೋದು ಈ ರೀತಿ ಆಗ್ಬಾರ್ದು. ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ಮಾಡಿದೀನಿ. ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಆಗಿದ್ರೆ ನನ್ನ ಚಾನೆಲ್ ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಹಾಗೆ ಇದೇ ರೀತಿ ಒಂದು ರೈತರಿಗಾಗಿ ಒಂದು ಏನಪ್ಪಾ ಗೃಹಲಕ್ಷ್ಮಿಯರಿಗಾಗಿ ಎಲ್ಲ ರೀತಿಯ ಒಂದು ಉಪಯುಕ್ತ ಮಾಹಿತಿಗಳು ನನ್ನ ಚಾನೆಲ್ ನಲ್ಲಿ ಬರ್ತಾ ಇರ್ತವೆ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ನನ್ನ ಸಬ್ಸ್ಕ್ರೈಬರ್ ಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಮತ್ತೆ ಬರ್ತೀನಿ. ಹೀಗೆ ಒಂದು ಉಪಯುಕ್ತವಾದ ಮಾಹಿತಿಗಳನ್ನು ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.